ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಇವತ್ತು ಟೈಮ್ ಇವತ್ತು ಶನಿವಾರ ನೋಡ್ರಿ. ಟೈಮ್ ಇವಾಗ ಬೆಳಿಗ್ಗೆ 7 ಗಂಟೆ ಆಗಿದೆ. ಇವತ್ತು ನಾನು ಸ್ವಲ್ಪ ಎದ್ದಿದ್ದೆ ಲೇಟ್ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಶನಿವಾರ ರೋಹಿತನ ಸಾಲಿ ಒಂದಿತ್ತು. ಅವ 7:45 ಅನ್ನೋದ್ರಾಗ ಸಾಲಿಗೆ ಹೋಗಿದ್ದ. ಎದ್ದುಗಳೇ ನಾ ಟೈಮ್ ನೋಡಿದೆ. ಯಾವಾಗಲೂ 6 ಗಂಟೆ ಅಂದರೆ ಶನಿವಾರ ಇತ್ತಲ್ಲ, ಶನಿವಾರ ಇದ್ರೆ 5 ಗಂಟೆಗೆ ಹಿಂಗೆ ಹೇಳ್ತಿದ್ದೆ. ಎದ್ದುಗಳೇ ಪಟ ಒಂದು 7:45 ಅನ್ನೋದ್ರಾಗ ಅವನ ಸಾಲಿ ಕಳ್ಸೋಕ್ಕೆಲ್ಲ ಕೆಲಸ ಮುಗೀತಿತ್ತು. ಆದರೆ ಇವತ್ತು 7 ಟೈಮ್ ನೋಡಿದ್ಗಳೇ 6:30 ಆಗಿತ್ತು. ಎದ್ದುಗಳೇ ನನ್ನ ಕತೆ ಮುಗೀತು ಇವತ್ತು ಅಂದ್ಕೊಂಡು ನೋಡ್ರಿ. ಯಾಕಂದ್ರೆ ಟೈಮ್ ಒಂದು ಆಗಿತ್ತು, ಮತ್ತು ಎದ್ದುಗಳೇ ಕೆಲಸ ಒಂದು ಮಾಡಬೇಕು. ಗ್ಯಾಸ್ ಕಟ್ಟಿ ಒಂದು ವರ್ಷ ಇಟ್ಟಿದ್ದಿಲ್ಲ ಫ್ರೆಂಡ್ಸ್ ನಾನು ರಾತ್ರಿನೇ. ಅದು ಮತ್ತು ಅದನ್ನೆಲ್ಲ ಒರೆಸ್ಬೇಕು. ಹಾಗಾಗಿ ಮನೆ ಕಸ ಗುಡಿಸೋದು ಮತ್ತು ಇವ್ನು ನಾಷ್ಟ ಮಾಡೋದು ಎಲ್ಲ ಲೇಟ್ ಆಗುತ್ತೆ. ಟೈಮ್ ಒಂದು ಇಷ್ಟ ಆಗ್ಯದ ಅಂಥೇಳಿ ಏನೋ ಒಂಥರ ನನಗೆ ಗಾಬರಿ ಆದಂಗಾಗಿ ಇವತ್ತು ನನ್ನ ಕತೆನೇ ಮುಗೀತು ಅನ್ಸ್ಕೊಂಡು ನೋಡ್ರಿ. ಅಷ್ಟೊಂದು ಗಾಬರಿಯಿಂದ ಎದ್ಬಿಟ್ಟು ಬೇಗನೆ ಕೆಲಸ ಮಾಡ್ಕೊಳಕತ್ತೀನಿ. ಟೈಮ್ ಇವಾಗ ನೋಡ್ತಿರ್ಬೋದು 7:30 ಆಗ್ಯದ. ರೋಹಿತ್ ಕೂಡ ರೆಡಿ ಆಗ್ಯಾನ. ಇವತ್ತು ಅವನ ಸ್ಕೂಲ್ ಒಳಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಐತ್ರಿ. ಅದಕ್ಕೆ ಹಾಗಾಗಿ ಅವ ರೆಡಿಯಾಗಿ ಹೊಂಟ ನೋಡ್ರಿ ರೋಹಿತ. ಇವತ್ತು ಅವ ಡಾಕ್ಟರ್ BR ಅಂಬೇಡ್ಕರ್ ಆ ವೇಷಭೂಷಣದೊಳಗೆ ಹೊಂಟ ನೋಡ್ರಿ. ಅಂದ್ರೆ ಯಾರಾದರೂ ಒಟ್ಟು ಫ್ರೀಡಮ್ ಫೈಟರ್ಸ್ನ ವೇಷಭೂಷಣ ಹಾಕೊಂಡು ಬರ್ಬೇಕಂತಂದಿದ್ರು. ಒಬ್ಬೊಬ್ರು ಹುಡುಗರು ಭಗತ್ ಸಿಂಗ್ ಆಗಿದ್ರು, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿದ್ರು, ಈ ರೀತಿ ಒನಕೆ ಓಬವ್ವ ಆಗಿದ್ರು. ಹಂಗೆ ಅದೇ ರೀತಿ ರೋಹಿತ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೇಷಭೂಷಣ ಹಾಕೊಂಡು ಬಾ ಅಂತ ಹೇಳ್ಯಾರ. ಹಾಗಾಗಿ ಅದಕ್ಕೆ ತಕ್ಕಂಥ ಡ್ರೆಸ್ಸನ್ನು ಹಾಕೊಳಕತ್ತ ನೋಡ್ರಿ ಅವ. ನೋಡ್ತಿರ್ಬೋದು ನೋಡ್ಲಿಕ್ಕೆ ಎಷ್ಟೊಂದು ನೀಟ್ ಅನ್ನಿಸ್ತದ ಅಂಥೇಳಿ. ಹಂಗೆ ಫ್ರೆಂಡ್ಸ, ಇವಾಗ ಟೈಮ್ 7:45 ಅನ್ನೋದ್ರಾಗ ವ್ಯಾನ್ ಬರ್ತದೆ. ಅವ್ರು ರೆಡಿಯಾಗಿ ಹೊಂಟಾನ. ಅವನು ಕೂಡ ರಾಗಿ ಗಂಜಿ ಮಾಡಿದ್ನಿಲ್ಲ ಫ್ರೆಂಡ್ಸ. ಅದನ್ನು ರಾಗಿ ಗಂಜಿನ ಕುಡ್ದ. ನಾಷ್ಟ ಏನು ತಿನ್ನಲಿಲ್ಲ. ಒಂದು ಸ್ವಲ್ಪ ತಿನ್ನಪ್ಪ ಅಂತಂದ್ರೆ ನಾ ಅಲ್ಲೇ ಕಟ್ಕೊಂಡು ಹೋಗ್ತೀನಂತಂದು ನಾಷ್ಟ ಮತ್ತು ನೀರಿನ ಬಾಟ್ಲ ಅಷ್ಟೇ ಒಯ್ಯಾಕತ್ತಾನವ. ಸ್ಕೂಲ್ ಬ್ಯಾಗ್ ಏನು ಒಯ್ಯಾಕತ್ತಿಲ್ಲ ನೋಡ್ರಿ. ಹೋಗೋ ತಳಕಣಿ ಹೋಗಿ ಅಲ್ಲಿ ಹಿಂದೆ ಜೇಜಿ ಅದು ತಗೋ, ಬುತ್ತಿ ಬ್ಯಾಗ್ ತಗೋ. ವ್ಯಾನ್ ಬರ್ತದಂತ ಹೇಳಿ ಅಲ್ಲಿ ದಾರಿ ಕಾಯ್ಕೋತ ಕೂತಿದ್ದೇವೆ ನೋಡ್ರಿ. ನಮ್ಮ ಮನೆಯಿಂದ ವ್ಯಾನ್ ಬಂದು ನಿಂದಿರ್ತದೆ. ಅಂದ್ರೆ ಇನ್ನೊಂದು 4 ಹುಡುಗರು ಬರ್ತಾವೆ. ಎಲ್ಲ ಹುಡುಗರು ಒಂದೇ ಕಡೆ ನಿಂದಿರ್ತಾರೆ. ಅದಕ್ಕೋಸ್ಕರವಾಗಿ ವ್ಯಾನ್ ಅಲ್ಲೇ ಬಂದು ನಿಂದಿರ್ತದೆ. ಹಾಗಾಗಿ ವ್ಯಾನ್ ದಾರಿ ಕಾಯ್ಕೋತ ನಿಂತಿದ್ವಿ ನೋಡ್ರಿ. ವ್ಯಾನ್ ಬಂದ್ಗಳ ರೋಹಿತನ ಎಬ್ಬಿಸಿ ಕಳಿಸಿದೆ. ಹಂಗೆ ಇಲ್ಲಿ ಹೊಂಟಿರ್ಬೋದು ಫ್ರೆಂಡ್ಸ್. ಈ ಸೋಪ್ ಒಳಗೆ ಒಂದು ಸ್ವಲ್ಪ ಮೆತ್ತಗಾಗ್ಬಿಟ್ಟಾವೆ. ಇವಾಗ ಅವಕ್ಕೂ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಬೇಕಂತ ಹೇಳಿ ಈ ಕಡಾಯ್ದಾಗ ಹಾಕಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ನಿ ಅಂತಂದ್ರೆ ಹುಳ ಏನಾಗೋದಿಲ್ಲ. ಯಾಕಂದರೆ ಈಗ ಸ್ವಲ್ಪ ತಂಪಿನ ವಾತಾವರಣ ಅದಲ್ಲ ಫ್ರೆಂಡ್ಸ್. ಎಲ್ಲದರಾಗೂ ಕೂಡ ಅಂದ್ರೆ ಗೊಂಡಾಳ ಥರ ಆಗಿ ಹುಳ ಆಗ್ಲಕ್ಕೆ ಚಾಲೂನೇ ಆಗಿಬಿಡ್ತಾವೆ. ಈ ಸೋಪ್ನು ಕೂಡ ಮೆತ್ತಗಾದಂಗೆ ಆಗಿದ್ದು, ಲೊಲ್ಲಿ ಥರ ಆ ಥರ ಆಗಿತ್ತು. ಅದಕ್ಕೆ ಇದನ್ನು ಒಂಚೂರು ಬೆಚ್ಚಗೆ ಮಾಡ್ಬೇಕಂತ ಹೇಳಿ ಕಡಾಯ್ದಾಗ ಹಾಕೊಂಡು ನೋಡ್ರಿ. ಹಂಗೆ ಹಾಲು ಕೂಡ ಕಾಯಕ್ಕಿಟ್ಟೀನಿ. ಹಾಲು ಬಂದಿತ್ತು, ಹಾಲು ಕೂಡ ಕಾಯಕ್ಕಿಟ್ಟೀನಿ. ಬೆಳಗ್ಗೆಲ್ಲ ಬಾಂಡೆ ತಿಕ್ಕಿದ್ದೆ. ರೋಹಿತ್ ಹೋದ್ಮ್ಯಾಗ ಬಾಂಡೆ ತಿಕ್ಕಿದೆ. ಮತ್ತೊಂದು ಸ್ವಲ್ಪ ಇವಾಗ ನಾಷ್ಟ ತಿನ್ನಲ್ಲ ಫ್ರೆಂಡ್ಸ್. ನಾಷ್ಟದ್ದು ಒಂದು ಸ್ವಲ್ಪ ಬಾಂಡೆ ಅದ ನೋಡ್ರಿ. ಆಮೇಲೆ ತಿಕ್ಕಿದ್ರೆ ಆಯ್ತಂತ ಹೇಳಿ ಇಲ್ಲೇ ಇಟ್ಟೀನಿ. ಗ್ಯಾಸ್ ಕಟ್ಟಿದೆಲ್ಲ ಸ್ವಚ್ಛಾಗ ನೋಡ್ರಿ. ಇವಾಗ ಹಾಲು ಕಾಯ್ಕೆ ಇಟ್ಟು ಕೂಡಲೇ ಈ ಸೋಪನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇಡ್ತೀನಿ ನೋಡ್ರಿ. ಈ ರೀತಿ ಬೆಚ್ಚಗೆ ಮಾಡಿ ಇಟ್ವಿ ಅಂತಂದ್ರೆ ಅವು ಅಂದ್ರೆ ಅದ್ರಾಗಿನ ಹಸಿ ಇದೆಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಒಣ ಆದಂಗಾಗಿ ಅವು ಗೊಂಡಾಳ ಆಗೋದಿಲ್ಲ ನೋಡ್ರಿ. ಮತ್ತು ಅದೇ ರೀತಿ ಬೆಚ್ಚಗೆ ಮಾಡಿದ್ವಿ ಅಂದ್ರೆ ಆ ಸೋಪಿನ ಸ್ಮೆಲ್ಲ ಒಂಥರ ಬರ್ತದೆ, ಮತ್ತು ತಿನ್ನೋಕೆ ಕೂಡ ರುಚಿ ಆಗ್ತಾವೆ ನೋಡ್ರಿ. ಈ ರೀತಿ ಬೆಚ್ಚಗೆ ಮಾಡಿಟ್ರೆ ಸೋಪಿನ ಟೇಸ್ಟ್ ಬೇರೆ ಆಗ್ತಾವೆ ನೋಡ್ರಿ. ನಾನು ಬೆಚ್ಚಗೆ ಮಾಡ್ತಿದ್ದಿಲ್ಲ, ಮೆತ್ತಗಾಗ್ಯಾವ ಲೊಲ್ಲಿ ಥರ ಅಂಥೇಳಿ. ಮತ್ತು ಹುಳಗಳು ಆಗ್ಯಾವು, ಮತ್ತು ಜಾಸ್ತಿ ಸೋಪ್ ಅದಾವಲ್ಲ ಇವು ಜಾಸ್ತಿ ತಂದಿಟ್ಟಿವಿ, ಸುಮ್ಮನೆ ಕೆಡ್ತಾವ ಅಂಥೇಳಿ ಈ ರೀತಿ ಬೆಚ್ಚಗೆ ಮಾಡಿಡಾಕತ್ತೀನಿ ನೋಡ್ರಿ. ಹಾಗೆ ಫ್ರೆಂಡ್ಸ್, ನಂದು ದೇವ್ರ ಪೂಜೆ ಕೂಡ ಆಯಿತು. ದೇವ್ರ ಪೂಜೆ ಮಾಡಿದ್ಮ್ಯಾಗ ನಾಷ್ಟ ಕೂಡ ತಿಂದೆ. ನೋಡ್ತಿರ್ಬೋದು ಹೂವು ಏನು ಏರ್ಸಿಲ್ಲ ಫ್ರೆಂಡ್ಸ್. ಇವತ್ತು ಹೂವು ಆಗಿದ್ದಿಲ್ಲ. ಇವಾಗ ಯಾಕೆ ಏನೋ ಗಿಡದಾಗ ಹೂವನ ಆಗಲ್ಲಾಗ್ಯಾವು. ಅದ್ರಾಗ ಶ್ರಾವಣ ತಿಂಗಳದೆಲ್ಲ ಎಲ್ಲರೂ ಹರ್ಕೊಂಡು ಬಿಡ್ತಾರೆ. ನಾನು ಹೋಗೋದ್ರಾಗ ಹರ್ಕೊಂಡು ಬಿಟ್ಟಿದ್ರು. ಹೂವು ಏನಾಗಿದ್ವೋ ಬಿಟ್ಟಿದ್ದೋ ಗೊತ್ತಿಲ್ಲ. ಗಿಡದಾಗ ಮಾತ್ರ ಹೂವು ಇದ್ದಿದ್ದಿಲ್ಲ ನೋಡ್ರಿ. ಅಂದರೆ ಜಲ್ದಿನೇ ಎದ್ದಿರ್ತಾರೆ ಜನ, ಇವಾಗ ಪೂಜೆ ಎದ್ದಿರ್ತಾವಲ್ಲ, ಹಂಗಾಗಿ ಹರ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು ಹೂವು ಆಗಿತ್ತೋ ಇಲ್ಲ ಗೊತ್ತಿಲ್ಲ. ನನಗೆ ಹೂವು ಸಿಗಲಿಲ್ಲ, ಹಾಗಾಗಿ ಹೂವು ಏನು ಏರ್ಸಿಲ್ಲ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ, ಬೆಳಿಗ್ಗೆ ಇವಾಗ ನಾನು ಟಿ ವಿ ನೋಡ್ಕೋತ ಕುಂತೀನಿ ನೋಡ್ರಿ. ಹಂಗೆ ಕೆಲಸನೂ ಮಾಡಾಕತ್ತೀನಿ, ಹಂಗೆ ಸಣ್ಣಗೆ ಟಿ ವಿ ಕೂಡ ಹಚ್ಕೊಂಡು ನೋಡಾಕತ್ತೀನಿ.
ಹಂಗೆ ಇವಾಗ ಟೈಮ್ ಮಧ್ಯಾಹ್ನ 1 ಗಂಟೆ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಇವಾಗ ರೋಹಿತ್ 2 ಗಂಟೆಗೆ ಬರ್ತಾನವ ಮಧ್ಯಾಹ್ನ. ಅವ ಬರೋದ್ರಾಗ ಒಂದು ಸ್ವಲ್ಪ ಮ್ಯಾಗಿ ಮಾಡಿಟ್ರೆ ಆಯ್ತು ಅಂಥೇಳಿ, ಇವತ್ತು ಮ್ಯಾಗಿ ಮಾಡಿಡೋ ಮಮ್ಮಿ ಅಂತಂದಾನ. ಮ್ಯಾಗಿ ಮಾಡಿಟ್ರೆ ಆಯ್ತು ಅಂಥೇಳಿ ಮ್ಯಾಗಿ ಮಾಡ್ಲಾಕತ್ತಿ ನೋಡ್ರಿ. ನನಗೆ ನೀನೇ ಸಂಜೆನ ಮಾಡಿದ ಚಪಾತಿ ಇದ್ದು ಅವ್ಕೂರ್ನ ಪಲ್ಯ ಚಪಾತಿ ಉಂಡ್ರೆ ಆಯ್ತು ಅಂತ ಹೇಳಿ ಒಂದು ಸ್ವಲ್ಪ ಹಾಟ್ ಬಾಕ್ಸ್ ಒಳಗೆ ಇಟ್ಟಿದ್ದೆ. ಒಂದು ಸ್ವಲ್ಪ ವಾಸನೆ ಬಂದಂಗೆ ಆಗ್ಲಾಕತ್ತಿದ್ದು, ಅದಕ್ಕೆ ಹೊರಗೆ ಇಟ್ಟಿನಿ. ಮೆತ್ತಗದಾವು ಆದ್ರೆ ಹಾಟ್ ಬಾಕ್ಸ್ ಒಳಗೆ ಇಟ್ಟಿದ್ನಲ್ಲ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಗಾಳಿ ತೆಗೆದಿಟ್ಟಿನಿ. ಇವಾಗ ಪಲ್ಯ ಮತ್ತು ಚಪಾತಿ ಉಣ್ತೀನಿ ನಾನು. ರೋಹಿತ್ಗೆ ಮ್ಯಾಗಿ ಅಂಥೇಳಿ ಮಾಡಿಡಾಕತ್ತೀನಿ. ಮತ್ತು ಸಂಜೆನಾಗ ಚಪಾತಿ ಮತ್ತು ಪಲ್ಯ ಅಂತ ಅದ, ಚಪಾತಿ ಮಾಡಿದ್ರೆ ಆಯಿತು ಬಿಸಿವು ಅಂಥೇಳಿ ಇವಾಗ ನಾ ಇದ್ದದ್ದು ತಿಂದು ಕುಂತಾಕತ್ತೀನಿ. ಮತ್ತು ರೋಹಿತ್ಗೆ ಅಷ್ಟು ಮ್ಯಾಗಿ ಮಾಡಾಕತ್ತೀನಿ ನೋಡ್ರಿ. ಅನ್ನ ಏನು ಮಾಡಿಲ್ಲ ಫ್ರೆಂಡ್ಸ್, ಎಲ್ಲ ಅಡುಗೆ ಸಂಜೆಗೆ ಮಾಡ್ತೀನಿ. ಅಂದ್ರೆ ಹಸ್ಬೆಂಡ್ ಸಂಜೆಗೆ ಹೊಲಿಂತ ಬರ್ತಾರಲ್ಲ, ಅವಾಗ ಅವ್ರಿಗೆ ಆಗುತ್ತೆ ನಮಗೂ ಆಗುತ್ತೆ ಅಂಥೇಳಿ ಒಮ್ಮೆ ಸಂಜೆಗೆ ಅಡುಗೆ ಮಾಡ್ತೀನಿ. ಇದು ಡ್ರ್ಯಾಗನ್ ಫ್ರೂಟ್ ನೋಡ್ರಿ, ನಮ್ಮ ಹೊಲದಾಗ ಆಗಿದ್ದಿದ್ದು ಈ ರೀತಿ. ಅಂದ್ರೆ ಇದು ನಮ್ಮ ಹೊಲದಾಗಿದ್ದೆ ನೋಡ್ರಿ. ಇವಾಗ ಎಲ್ಲ ರೀತಿ ಹಣ್ಣಿನ ಗಿಡನೂ ಅದಾವೆ, ಅದೇ ರೀತಿ ಈ ಹಣ್ಣಿನ ಗಿಡನೂ ಕೂಡ ಅದ. ಇದು ಆಗಿತ್ತು ಕಾಯಿ ಇಲ್ಲೇ ಎದುರುಗಡೆನೇ ಇಟ್ಟೀನಿ. ಮತ್ತು ಒಳಗಿಟ್ರೆ ತಿನ್ನೋದು ನೆನಪಾಗಲ್ಲ ಅಂಥೇಳಿ ಈ ರೀತಿ ಹೊರಗಡೆನೇ ಇಲ್ಲೇ ಕಾಣಂಗಿಟ್ಟಿ ನೋಡ್ರಿ. ಇದು ತಿನ್ಬೇಕು ನೋಡ್ರಿ, ಹೆಲ್ತಿಗೆ ತುಂಬ ಒಳ್ಳೆಯದಂತ ನೋಡ್ರಿ, ರಕ್ತದೆಲ್ಲ ಆಗುತ್ತೆ. ಹಾಗಾಗಿ ತಿನ್ಬೇಕು ನೋಡ್ರಿ. ಇದು ಡ್ರ್ಯಾಗನ್ ಫ್ರೂಟ್ ಅಂಥೇಳಿ. ಇದು ಒಂದೊಂದು ಸೀಸನ್ಗೆ ಆಗ್ತಾವೆ, ಒಂದೊಂದು ಸೀಸನ್ಗೆ ಆಗಲ್ಲ. ಈ ಸೀಸನ್ದೊಳಗೆ ಹೆಚ್ಚು ನೋಡ್ರಿ. ಇವಾಗ ಮಾರ್ಕೆಟ್ಗೆ ಹೋದ್ವಿ ಅಂತಂದ್ರೆ ಎಲ್ಲಿ ನೋಡಿದ್ರೆಲ್ಲ ಡ್ರ್ಯಾಗನ್ ಫ್ರೂಟ ಕಾಣ್ತಾವೆ ನೋಡ್ರಿ. ಇವು ಚಕ್ಲಿ ನೋಡ್ರಿ, ಇವು ರೋಹಿತರ ದೊಡ್ಡಮ್ಮ ಇವು ಮಾಡಿದ್ಲಿ ಇವತ್ತು. ಫ್ರೆಶ್ ಅದಾವ ಅಂಥೇಳಿ ತಂದು ಕೊಟ್ಟಾಳ. ರೋಹಿತ್ ಇತ್ತಾನ ಅಂಥೇಳಿ ಇಲ್ಲೇ ಇಟ್ಟಿನಿ. ಮೊನ್ನೆ ನಾಗರಮಾಸೆನೂ ನಾವು ಮಾಡಿದ ಚಕ್ಲಿನೂ ಅದಾವು. ಇವು ಇವಾಗ ಮಾಡಿದ್ವಲ್ಲ ಒಂದು ಸ್ವಲ್ಪ ಫ್ರೆಶ್ ಇರ್ತಾವೆ, ತಿಂತಾನ ಅಂಥೇಳಿ ಇಲ್ಲೇ ಎದುರಿಗೆ ಇಟ್ಟಿನಿ. ಸದ್ದವ ಬಂದುಗಳೇ ನೋಡ್ತಿರ್ಬೋದು. ರೋಹಿತ್ ಸ್ಕೂಲ್ ಬ್ಯಾಗ್ ಇಲ್ಲೇ ಇಟ್ಟಾನ. ಬರೀ ಟಿಫಿನ್ ಬ್ಯಾಗ್ ಅಷ್ಟೇ ಒಯ್ದಾನ ನೋಡ್ರಿ. ಅವ ನೀರಿನ ಬಾಟ್ಲ ಮತ್ತು ಟಿಫಿನ್ ಅಷ್ಟೇ ಒಯ್ದಾನ. ಬ್ಯಾಗ್ ತರಬೇಡ ಅಂತ ಹೇಳ್ಯಾರ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ 1 ಗಂಟೆ ಆಗ್ಲಾಕ ಬಂದದ. ಇವಾಗ ನಾನು ರೋಹಿತ್ಗೆ ಮ್ಯಾಗಿ ಕೂಡ ಮಾಡಿಟ್ಟೆ. ಅದೇ ರೀತಿ ನಂದು ಕೂಡ ಇವಾಗ ಸೋಪ್ ಕೂಡ ಆಗಲೇ ಬೆಚ್ಚಗೆ ಮಾಡಿದ್ನೆಲ್ಲ ಫ್ರೆಂಡ್ಸ್. ಅವು ತಣ್ಣಗಾದ್ಮ್ಯಾಗ ಇವಾಗ ಈ ರೀತಿ ಬಾಕ್ಸಿಗೆ ಹಾಕಿಟ್ಟಿ ನೋಡ್ರಿ. ಬೇಕಾದ ತೊಗೊಂಡು ತಿಂದ್ರೆ ಅಂತ ಹೇಳಿ ಈ ರೀತಿ ಬಾಕ್ಸಿಗೆ ಹಾಕಿಟ್ಟಿ ನೋಡ್ರಿ. ಇವಾಗ ಒಣ ಅದ ನೋಡ್ರಿ. ಈ ರೀತಿ ಒಣ ಇದ್ದು ಅಂದರೆ ಇದ್ರಾಗ ಏನು ಹುಳ ಆಗಲ್ಲ. ಮೆತ್ತಗೆ ಆಗಿದ್ದು ಅಂದ್ರೆ ಅದ್ರಾಗ ಗೊಂಡಾಳಿಗಟ್ಟಂಗೆ ಆಗ್ಬಿಡ್ತಾವೆ. ಹಂಗಾಗಿ ಅವ್ಕೂರ್ನ ಬೆಚ್ಚಗೆ ಮಾಡಿಟ್ಟು ನೋಡ್ರಿ. ನೋಡ್ತಿರ್ಬೋದು ಬಿಸಿಲನೇ ಇಲ್ಲ ಹೊರಗಡೆ, ಎಷ್ಟೊಂದು ಮುಸುಕಿಟ್ಟದ ಅಂಥೇಳಿ. ಹಂಗೆ ಇದು ನೋಡ್ರಿ ಮ್ಯಾಗ ನೋಡ್ರಿ ಫ್ರೆಂಡ್ಸ್, ಇಲ್ಲೇ ಅರ್ಬಿ ಒಣ ಹಾಕೀನಿ. ಅರ್ಬಿನೇ ಇವಾಗ ಬೆಳಿಗ್ಗೆ ತೊಳೆದು ಹಾಕಿ ಒಣ ಹಾಕಿದ್ನಿ ಅಂತಂದ್ರೆ ಮರುದಿನ ಬೆಳಿಗ್ಗೆ ತನೂ ಇಲ್ಲೇ ಇರ್ತಾವೆ ನೋಡ್ರಿ. ಯಾಕಂದ್ರೆ ಒಣಗಿರ್ದೇ ಇಲ್ಲ, ಒಳಗೆ ತಂದು ಹಾಕಿದ್ವಿ ಅಂತ ವಾಸನೆ ಬರ್ತಾವೆ. ಹಂಗಾಗಿ ಇಲ್ಲಿ ಮಳೆ ಬಂದ್ರೆ ಮಳೆ ನೀರನ್ನ ಸಿಡಂಗಿಲ್ಲ ಫ್ರೆಂಡ್ಸ್ ಇಲ್ಲಿ. ಹಂಗಾಗಿ ಇಲ್ಲೇ ಮ್ಯಾಗ ಬಟ್ಟೆ ಒಣ ಹಾಕೀನಿ. ಪೂರ್ತಿ ಮ್ಯಾಗ ಹಾಕಿದ್ರೆ ಜಲ್ದಿನೇ ಒಣಗ್ತಾವೆ. ಆದ್ರೆ ಮಳೆ ಬರ್ತದಲ್ಲ ಚಂತನ ಇಳಿದು ಆಗೋದಿಲ್ಲ ಅಂಥೇಳಿ ಇಲ್ಲೇ 1ನೇ ಅಂತಸ್ನಾಗ ಹಾಕಿ ನೋಡ್ರಿ ಬಟ್ಟೆನ. ಅದ್ರಾಗ ಇವಾಗಂತ್ರ ದಪ್ಪಗಿದ್ದು ಬಟ್ಟೆ ಅಂದ್ರೆ ಪ್ಯಾಂಟ್ ಏನಾದರೂ ಒಣಗೋದೇ ಇಲ್ಲ ನೋಡ್ರಿ. 3-4 ದಿನ ತೊಗೋತಾವು, ತಂಪಿನ ವಾತಾವರಣದಲ್ಲ ಫ್ರೆಂಡ್ಸ್. ಅದೇ ರೀತಿ ಇವು ಕೊಬ್ಬರಿ ನೋಡ್ರಿ, ಇವು ಕಮ್ಮಟಾಗ್ಯಾವು. ಇವು ಇವಕ್ಕೂರ್ನ ಗಾಣಕ್ಕೆ ಕೊಟ್ಟು ಇದರಿಂದ ಎಣ್ಣೆ ಬರ್ತದಲ್ಲ ಫ್ರೆಂಡ್ಸ್. ಆ ಎಣ್ಣೆನ ದೀಪ ಹಚ್ಚಕ್ಕೆ ಅಂದ್ರೆ ದೇವ್ರಿಗೆ ದೀಪ ಹಚ್ಚಕ್ಕೆ ಅದನ್ನು ಯೂಸ್ ಮಾಡ್ಬೋದು ಅಂಥೇಳಿ ಇಲ್ಲೇ ಗಾಳಿಗೆ ಮೇಲ್ಗಡೆನೇ ಇಟ್ಟು ನೋಡ್ರಿ. ಒಳಗಡೆ ಇಟ್ಟರೆ ಮತ್ತಿಷ್ಟು ಬೋಸ್ಟ್ ಕಟ್ದಂಗೆ ಆಗ್ತಾವೆ. ಹಂಗಾಗಿ ಇಲ್ಲೇ ಮ್ಯಾಗ ಗಾಳಿ ಬರ್ತದಲ್ಲ ಫ್ರೆಂಡ್ಸ್, ಇಲ್ಲೇ ಇಟ್ಟೀನಿ. ಯಾವಾಗ ಗಾಣಕ್ಕೆ ಹೋಗ್ತೇವೆ ಯಾವಾಗ ಒಯ್ದು ಹಾಕಿಸ್ತೇವೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೆಂಗೆ ಅನಿಸ್ತಾ ಅಂತೀನಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.